ಸೊ ಸಂಜಯ್ ಅನ್ನೋ ನೇಮ್ನ ಇಟ್ಟಿದ್ದೀವಿ, ಇದನ್ನು ಯೂಸ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಬೇಸಿಕ್ ಕಾನ್ಸೆಪ್ಟ್ ಫಾಲೋ ಮಾಡಿ. ಫಸ್ಟ್ನೇದು ಲಕ್ಕಿ ನಂಬರ್, ಅನ್ಲಕ್ಕಿ ನಂಬರ್, ಅದೆಲ್ಲ ವಗೇರಾ ವಗೇರಾ ಅದೆಲ್ಲ. ಈ ನೇಮ್ ಏನಿದೆ, ನೇಮ್ ಚೆನ್ನಾಗಿದೆ ಆ್ಯಕ್ಚುಲಿ. ಕಮ್ಯುನಿಕೇಷನ್ ಮತ್ತು ಲಕ್ ವೈಸಲ್ಲಿ ಈ ಜೆ ಏನಿದೆ ನೋಡಿ, ಸುಜಯ್, ವಿಜಯ್, ಧನಂಜಯ್ ಎಲ್ಲ ಒಂದು ಕಡೆ ಒಟ್ಟಲ್ಲಿ ಜೆ ಅನ್ನೋ ಬರೋದೇನಿದೆ, ಇದು ಆ್ಯಕ್ಚುಲಿ ಒಳ್ಳೇದಿದು. ಮಲ್ಟಿಪಲ್ ಒನ್ ಬರ್ತಾ ಇದೆ, ಬಟ್ ಆ್ಯಕ್ಚುಲಿ ಒಳ್ಳೇದು. ಎಲ್ಲ ಒಂದು ಕಡೆ ಮಾಡೋ ಕೆಲಸಗಳಲ್ಲಿ ಯಶಸ್ಸನ್ನು ತೋರಿಸುತ್ತೆ ಇದು. ನಿಮ್ಮ ಡೌಟ್ ಏನಂತಂದರೆ, ಈಗ ಈ ನೇಮ್ನ ಫಿಲಮ್ ಆ್ಯಕ್ಟ್ರೆಸ್ಗಳು ಅಥವಾ ಸಂಜು ಮತ್ತು ಗೀತಾ, ಈ ಸಂಜು ಅನ್ನೋದು ಈ ಪದ, ಈ ಹೆಸರೇನಿದೆ ಅದರದ್ದು. ಸೊ ನಿಮಗೆ ಸಂಜಯ್ ಅಂತ ಡಾಕ್ಯುಮೆಂಟೇಷನಲ್ಲಿ ಹೆಸರಿಟ್ಟಾಗೇನು ಪ್ರಾಬ್ಲಮ್ ಇಲ್ಲ. ನನಗೆ ಇನ್ಫ್ಯಾಕ್ಟ್ ನನ್ನ ಕ್ಲೋಸ್ ಫ್ರೆಂಡ್ ನೇಮ್ ಇದು. ಸೊ ಹಾಗಾಗಿ ಸಂಜಯ್ ಅನ್ನೋದ್ರಲ್ಲಿ ಪ್ರಾಬ್ಲಮ್ ಬರೋಲ್ಲ. ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಬುದ್ಧಿವಂತರಾಗಿರ್ತಾರೆ. 12 ಬರ್ತಾ ಇದೆ, ಆ್ಯಂಡ್ 12 ಇರೋದ್ರಿಂದ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ. ಸೊ ಖರ್ಚು ಮಾಡ್ತಾರೆ, ದುಡಿತಾರೆ, ಖರ್ಚನ್ನ ಎಲ್ಲಿವರೆಗೂ ಕಂಟ್ರೋಲ್ ಮಾಡಲ್ಲ ಆ ರೀತಿ. ಈ ನೇಮ್ ಬಂದು ನಿಮಗೆ ಸ್ವಲ್ಪ ನಂಬರ್ 3 ಯೂಶ್ವಲಿ ಅಷ್ಟೊಂದು ಖರ್ಚು ಮಾಡಲ್ಲ, ಅವ್ರ ಪಡ್ಗೆ ಅವ್ರು ಇರ್ತಾರೆ, ಆ ರೀತಿ ಇತ್ತು ಅಂದರೆ ಇದೊಂದು ಚಿಕ್ಕ ಸರ್ಕಲಲ್ಲಿ ಎಜುಕೇಷನ್ನು ಮತ್ತು ಓದ್ ಕಡೆಲ್ಲ ಹೆಸರನ್ನು ಕೊಡುತ್ತೆ, ಓದ್ ಕಡೆಲ್ಲ ಒಂದು ಘನತೆ ಗೌರವ ಕೊಡುತ್ತೆ. ಖರ್ಚುಗಳು, ಸೊ ದುಡ್ಡಿನ ವಿಷಯದಲ್ಲಿ ಒಂದು ಆಸೆ ಇರಲ್ಲ ಈ ವ್ಯಕ್ತಿಗೆ. ಪ್ರಾಬ್ಲಮ್ ಬರೋದೇನೆಂದರೆ ಕಾಲಿಂಗ್ ನೇಮ್, ಸಂಜು ಅಂತ ಕರೀತಾರಲ್ಲ ಅದು. ಸಂಜು ಅನ್ನೋದು ಬಂದ್ಬಿಟ್ಟು 16 ಬರುತ್ತೆ. ಸೊ 16 ಆಲ್ರೆಡಿ ಸಮಸ್ಯೆ ಗೊತ್ತಲ್ವಾ, 7 ಏನಿರುತ್ತೆ ಅದು. ಸೊ ಲೈಫಲ್ಲಿ ಆಲ್ ಆಫ್ ಎ ಸಡನ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ಗಳು, ಪ್ಲ್ಯಾನ್ ಮಾಡದೇ ಇರೋ ಥರ ಸಡನ್ ಬದಲಾವಣೆಗಳು, ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ನಿಧಾನ ಆಗಬಹುದು, ಫ್ಯಾಮಿಲಿ ಲೈಫಲ್ಲಿ ಖುಷಿ ಇರದೇ ಇರಬಹುದು, ಈ ರೀತಿ ಸಮಸ್ಯೆಗಳು ಇರಬಹುದು ಅಂತ ಹೇಳ್ಬಾರ್ದು, ಎಕ್ಸಾಕ್ಟ್ ಹಿಂಗೆ ಅಂತಲೇ ಹೇಳಬೇಕು. ಬಟ್ ಡೇಟ್ ಆಫ್ ಬರ್ತ್ ವೈಸ್ ಕೆಲವು ಚೇಂಜ್ ಆಗ್ತದೆ, ಎಸ್ಪೆಷಲಿ ಫ್ಯಾಮಿಲಿ ವಿಷಯದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಚೇಂಜ್ ಆಗುತ್ತೆ. ಬಟ್ ಫೈನಾನ್ಷಿಯಲ್ ಇಶ್ಯೂಸ್ ಏನಿರುತ್ತೆ ಮತ್ತು ಲೈಫಲ್ಲಿ ಅನ್ಸರ್ಟನಿಟಿ ಅಂತ ಹೇಳ್ತೀವಿ, ಬದಲಾವಣೆಗಳು. ಸಂಜು ನೇಮ್ ಕರೀತಾ ತುಂಬ ಸಿಂಗಲ್ ಇರೋಕ್ಕೆ ಇಷ್ಟಪಡ್ತಾರೆ, ತುಂಬ ಸಿಂಗಲ್ ಇರೋಕ್ಕೆ ಇಷ್ಟಪಡ್ತಾರೆ. ಮತ್ತು ಸಹವಾಸದಿಂದ, ಈಗ ಸಂಜಯ್ ದತ್ ಅವ್ರಿಗೆ ಕಂಪೇರ್ ಮಾಡೋದಲ್ಲ, ಸಂಜಯ್ ದತ್ ಟೋಟಲ್ಲು ಆ ಡೇಟ್ ಆಫ್ ಬರ್ತ್ ಬೇರೆ ಥರ ರಿಸಲ್ಟ್ ಕೊಡ್ತು, ಒಂಥರ ಸ್ಟೋರಿನೇ ಬಂದು ಫಿಲಮು ಬಂದುಬಿಡ್ತು ಅವ್ರದ್ದು. ನಾನು ನನ್ನ ಮಗು ಹೆಸರು ಈ ಥರ ಇಟ್ಟಿದ್ದೀನಿ ಅಥವಾ ನನ್ನ ಹಸ್ಬೆಂಡ್ ಹೆಸರು ಈ ಥರ ಇದೆ, ಸೊ ಈ ರೀತಿ ನಮ್ದು ಏನಾದ್ರು ಕೆಟ್ಟದಾಗುತ್ತಾ ಅಂತಂದರೆ ಅಲ್ಲಿ ಪ್ರಾಬ್ಲಮ್ ಬರೋದು. ನಾವು ಸಂಜು ಅಂತ ಕರಿತೀವಲ್ಲ ಆ ನೇಮ್. ಸೊ ಕಾಲಿಂಗ್ ನೇಮ್ ಏನಿರುತ್ತೆ ಅದು ಯಾವಾಗಲೂ ತುಂಬ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಕಾಲಿಂಗ್ ನೇಮ್ ಇಂಪ್ಯಾಕ್ಟ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಹೆಸರು ತೊಗೊಂಡೆ. ಸೊ ಇದು ಯಾರು ಕಳಿಸಿದಿರಿ, ಸಂಜಯ್ ಅನ್ನೋದು ಪ್ರಾಬ್ಲಮ್ ಬರೋಲ್ಲ. ಇನ್ಫ್ಯಾಕ್ಟ್ ಸಂಜಯ್ ಟೋಟಲ್ ಏನು ಆ್ಯಡ್ ಮಾಡ್ತೀರಾ, 2ರಿಂದ ನಿಮಗೆ ತುಂಬ ರಿಸಲ್ಟ್ ಬೇರೆ ಥರನೇ ಕೊಡುತ್ತೆ. ಬಟ್ ಇದು ಏನಿದೆ, ಈ ಸಂಜು ಅನ್ನೋ ಕಾಲಿಂಗ್ ನೇಮ್ ಏನಿದೆ ಇದು ನಿಮಗೆ ಸಮಸ್ಯೆ ಕೊಡುತ್ತೆ. ಅದು ಕರೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಸಂಜು ಅನ್ನೋದು ನಿಮ್ಗೆ ಪ್ರಾಬ್ಲಮ್ ಕೊಡುತ್ತೆ.